Hi friends, in today's session we will be discussing some of the important competitive oriented questions from the topic sexual reproduction in flowering plants. The first question for you. This for self-pollination are option 1 ಏನಿದೆ ಡಿಕ್ಲೈನಿ ಇದೆ, ಆಪ್ಷನ್ 2 ಡೈಕೋಗ್ಯಾಮ್ ಇದೆ, ಆಪ್ಷನ್ 3 ಹೆಟ್ರೋಸ್ಟೈಲ್ ಇದೆ ಅಂಡ್ ಆಪ್ಷನ್ 4 ನನ್ ಆಫ್ ದ ಅಬವ್. ಕ್ವಶನ್ ಇದೆ ಏನಿದೆ ಡಿವೈಸಸ್ ಫಾರ್ ನಿಮಗೆ ಏನ್ ಎಕ್ಸ್ಪ್ಲೇನ್ ಮಾಡಿರ್ತೇವೆ ನಾವು ಹೆಡ್ಡಿಂಗ್ ಏನಿದೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತಿದೆ. ಔಟ್ ಬ್ರೀಡಿಂಗ್ ಡಿವೈಸಸ್ ಅಲ್ಲಿ ಅಥವಾ ದೇ ಆರ್ ದ ಡಿವೈಸಸ್ ಫಾರ್ ಕ್ರಾಸ್ ಪಾಲಿನೇಷನ್ ಅಂತಿದೆ. ಇಲ್ಲಿ ಕ್ವಶನ್ ಎಷ್ಟು ಚೆನ್ನಾಗಿ ಟ್ವಿಸ್ಟ್ ಮಾಡಿದಾರೆ ನೋಡಿ, ಏನಿದೆ ಡಿವೈಸಸ್ ಫಾರ್ ಸೆಲ್ಫ್ ಪಾಲಿನೇಷನ್ ಅಂತಿರೋದಿಲ್ಲಿ. ಸೊ ಡಿವೈಸಸ್ ಫಾರ್ ಕ್ರಾಸ್ ಪಾಲಿನೇಷನ್ ಏನಿದೆ ಡಿಕ್ಲೈನಿ ಬರ್ತದೆ, ಡೈಕೋಗ್ಯಾಮಿ ಬರ್ತದೆ, ಹೆಟೆರೋಸ್ಟೀಲಿ ಬರ್ತದೆ, ಓಕೆ ಹರ್ಕೋಗ್ಯಾಮಿ ಬರ್ತದೆ, ಪೋಲನ್ ಇನ್ಕಂಪ್ಯಾಟಿಬಿಲಿಟಿ ಬರ್ತದೆ. ಇವೆಲ್ಲ ಡಿವೈಸಸ್ ಫಾರ್ ಕ್ರಾಸ್ ಪಾಲಿನೇಷನ್. ಇವ್ರು ಕೇಳಿದ್ದೇನು ಡಿವೈಸಸ್ ಫಾರ್ ಸೆಲ್ಫ್ ಪಾಲಿನೇಷನ್. ಸೊ ಕ್ರಾಸ್ ಪಾಲಿನೇಷನ್ ಆಪ್ಷನ್ 1 ಡಿಕ್ಲೈನಿ ಬರ್ತದೆ, ಆರ್ ಯುನಿಸೆಕ್ಷುಯಾಲಿಟಿ ಅಂತಾನು ಕರಿತೇವೆ ನಾವು ಇದಕ್ಕೆ. ಸೊ ಡಿಕ್ಲೈನಿ ಅಂದ್ರೆ ಏನ್ ನೆನಪಿರ್ಬೇಕು ನಿಮ್ಗೆ, ಯುನಿಸೆಕ್ಷುವಲ್ ಫ್ಲವರ್ಸ್ ಅಂತ ಗೊತ್ತಿರ್ಬೇಕು. ಈಗ ಫ್ಲವರ್ಸ್ ಮೇಲ್ ಇದೆ ಫಿಮೇಲ್ ಇದೆ ಅಂದ್ರೆ ಕ್ಯಾನ್ ಇಟ್ ಕ್ಯಾರಿ ಔಟ್ ಸೆಲ್ಫ್ ಪಾಲಿನೇಷನ್ ಆನ್ ಇಟ್ಸ್ ಓನ್? ನೋ, ಇಟ್ ಕಾಂಟ್. ಯುನಿಸೆಕ್ಷುವಲ್ ಫ್ಲವರ್ಸ್ ವಿಲ್ ನಾಟ್ ಕ್ಯಾರಿ ಔಟ್ ಸೆಲ್ಫ್ ಪಾಲಿನೇಷನ್. ಯಾಕಂದ್ರೆ ಮೇಲ್ ಮತ್ತೆ ಫಿಮೇಲ್ ಫ್ಲವರ್ಸ್ ಬೇರೆ ಇರ್ತವೆ. ಸೊ ಗೆಮೆಟ್ ಮೇಲ್ ಗೆಮೆಟ್ ಪೋಲನ್ ಗ್ರೈನ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಫಿಮೇಲ್ ಗೆಮೆಟ್ಗೆ ಇಟ್ ಶುಡ್ ಬಿ ಥ್ರೂ ಎನಿ ಒನ್ ಆಫ್ ದ ಪಾಲಿನೇಟಿಂಗ್ ಏಜೆಂಟ್ಸ್. ಓಕೆ, so unisexual flowers will exhibit what? Cross pollination. 100% cross pollination exhibit ಮಾಡ್ತವೆ. Hence this option will be wrong for this one. Okay, next ಏನಿದೆ ಡೈಕೋಗ್ಯಾಮಿ ಅಂತಿದೆ. ಡೈಕೋಗ್ಯಾಮಿ ಏನ್ ಹೇಳ್ತದೆ, ವೆನ್ ಈಗ ಫ್ಲವರ್ ಇಸ್ ಎ ಬೈಸೆಕ್ಷುವಲ್, ವೆನ್ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಮೆಚ್ಯೂರ್ಸ್ ಡಿಫರೆಂಟ್ ಟೈಮ್ಸ್ ಅಂತ ಹೇಳಿ. ಈಗ ಎರಡೂ ಡಿಫರೆಂಟ್ ಟೈಮ್ ದಲ್ಲಿ ಮೆಚೂರ್ ಆದ್ರೆ ಏನಾಗ್ತದೆ, ಡೆಫಿನೆಟ್ಲಿ ದೇ ಲೀಡ್ಸ್ ಟು ಕ್ರಾಸ್ ಪಾಲಿನೇಷನ್, ನಾಟ್ ಸೆಲ್ಫ್ ಪಾಲಿನೇಷನ್. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಎರಡು ಟೈಪ್ಸ್ ಹೇಳಿದ್ವಿ, ಯಾವ್ದೋ ಒಂದು ಪ್ರೋಟೋಗೈನಿ ಮತ್ತೆ ಪ್ರೋಟೋ ಆಂಡ್ರಿ ಅಂತ ಬರ್ತದೆ. ಸೊ ಎರಡು ಡಿಫರೆಂಟ್ ಟೈಮಿಂಗ್ ಮೆಚೂರ್ ಆದ್ರೆ ಇಟ್ ಲೀಡ್ಸ್ ಟು ಕ್ರಾಸ್ ಪಾಲಿನೇಷನ್, ನಾಟ್ ಸೆಲ್ಫ್ ಪಾಲಿನೇಷನ್. ಹೆನ್ಸ್ ದಿಸ್ ಆಪ್ಷನ್ ಆಲ್ಸೋ ವಿಲ್ ಬಿ ರಾಂಗ್. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಹೆಟಿರೋಸ್ಟೈಲಿ. ಸೊ ಹೆಟ್ರೋಸ್ಟೈಲಿದಲ್ಲಿ ಏನಾಗ್ತದೆ, so style length will be different when compared to the filament. Okay, for example bisexual flower ಇದೆ ಅಂತ ಇಟ್ಕೊಳ್ಳಿ, ಸ್ಟೈಲ್ ಉದ್ದ ಇರ್ತದೆ ಆದ್ರೆ ಸ್ಟೆಮನ್ ಲೆಂತ್ ಏನಿರ್ತದೆ ಬಹಳ ಸಣ್ಣದಿರ್ತದೆ. ಅಥವಾ style is smaller but the length of the filament will be longer. Why? ಇದನ್ನೇ ಹೆಟ್ರೋಸ್ಟೈಲಿ ಅಂತ ಕರೀತಾರೆ. ಲೆಂತ್ ಆಫ್ ದ ಫಿಲಮೆಂಟ್ ವೇರೀಸ್ different when compared to the length of the filament in a bisexual flower. Why they do like that? Because chances of cross pollination increases more when it's done like that. ಎರಡು ಸೇಮ್ ಇತ್ತಂದ್ರೆ, ಲೆಂತ್ ಸೇಮ್ ಇತ್ತಂದ್ರೆ ಏನಾಗ್ತದೆ, there is a chance of self pollination more. Hence heterostyle is nothing but different in length of the style. Hence it is also one of the device for cross pollination, not self pollination. So answer ಏನಾಗಬೇಕು? So the answer should be none of the above. Okay, answer ಏನಾಗಬೇಕು, devices for self pollination are none of these. Okay, so self pollination ಯಾವಾಗ ಆಗ್ತದೆ ಅಂತ ಹೇಳಿದ್ವಿ ನಾವು. ಒಂದು ಹೋಮೋಗೇಮಿ ಹೇಳಿದ್ದೆ ನಿಮಗೆ. So when there is a chance of self pollination, when anther and stigma matures at the same time, ಸೇಮ್ ಟೈಮಿಂಗ್ ಮೆಚೂರ್ ಆದ್ರೆ ಏನಾಗ್ತದೆ, ದೇರ್ ಇಸ್ ಎ ಚಾನ್ಸ್ ಆಫ್ ಸೆಲ್ಫ್ ಪಾಲಿನೇಷನ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಹೋಮೋಗ್ಯಾಮಿ. ಡಿಕೋಗ್ಯಾಮಿ ಏನ್ ಹೇಳ್ತದೆ, ಮ್ಯಾಚೂರ್ಸ್ ಅಟ್ ಡಿಫರೆಂಟ್ ಟೈಮ್. ಡಿಫರೆಂಟ್ ಟೈಮ್ ಮೀನ್ಸ್ ಡೆಫಿನೆಟ್ಲಿ ಇಟ್ ಈಸ್ ಎ ಡಿವೈಸ್ ಫಾರ್ ಕ್ರಾಸ್ ಪಾಲಿನೇಷನ್, ನಾಟ್ ಫಾರ್ ಸೆಲ್ಫ್ ಪಾಲಿನೇಷನ್. ಇನ್ನೊಂದು ಹೇಳಿದ್ವಿ ಸೆಲ್ಫ್ ಪಾಲಿನೇಷನ್, ಯಾವುದು, ಇಟ್ ಈಸ್ ಕ್ಲಿಸ್ಟೋಗ್ಯಾಮಿ ಅಂತ ಹೇಳಿ. ವಾಟ್ ಡಸ್ ಕ್ಲಿಸ್ಟೋಗ್ಯಾಮಿ ಸೇಸ್? ಫ್ಲವರ್ ವಿಚ್ ವಿಲ್ ನಾಟ್ ಓಪನ್ ಅಟ್ ಆಲ್. ಕಾಮೆಲಿನಾ ಎಕ್ಸಾಂಪಲ್ ಕೊಟ್ಟಿದ್ವಿ, ವಯೋಲಾ ಆಕ್ಸಾಲಿಸ್ ಎಕ್ಸಾಂಪಲ್ ಬರ್ತದೆ ಅದಕ್ಕೆ. ಸೊ ಇಫ್ ದ ಫ್ಲವರ್ಸ್ ಬೈಸೆಕ್ಷುವಲ್ ಫ್ಲವರ್ಸ್ ಓಪನೇ ಆಗ್ಲಿಲ್ಲ ಅಂದ್ರೆ ಕ್ಯಾನ್ ಕ್ರಾಸ್ ಪಾಲಿನೇಷನ್ ಆಕರ್ಸ್? ನೋ, 100% ಸೆಲ್ಫ್ ಪಾಲಿನೇಷನ್ ಆಗ್ಬೇಕು. ಓಕೆ, ರಿಮೆಂಬರ್ ದೀಸ್ ಟು ಯೂಶಲಿ ವಿ ಡಿಸ್ಕಸ್ ಫಾರ್ ಸೆಲ್ಫ್ ಪಾಲಿನೇಷನ್.
ಉಳಿಕಿದೆಲ್ಲ ಡಿಕ್ಲೈನಿ ಆಗ್ಲಿ, ಡೈಕೋಗ್ಯಾಮಿ ಆಗ್ಲಿ, ಹೆಟರೋಸ್ಟೈಲಿ ಆಗ್ಲಿ, ಹರ್ಕೋಗ್ಯಾಮಿ ಆಗ್ಲಿ, ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಆಗಿ, ಪೋಲನ್ ಪ್ರೀ ಪೊಟೆನ್ಸಿ ಆಗ್ಲಿ, ಆಲ್ ವಿಲ್ ಕಮ್ ಫಾರ್ ಡಿವೈಸಸ್ ಫಾರ್ ಕ್ರಾಸ್ ಪಾಲಿನೇಷನ್. ಸೆಕೆಂಡ್ ಕ್ವಶನ್ ಫಾರ್ ಯು ಏನಿದೆ? ದ ಅರೇಂಜ್ಮೆಂಟ್ ಆಫ್ ನ್ಯೂಕ್ಲಿಯೈ ಇನ್ ಎ ಯಂಗ್ ಎಂಬ್ರಿಯೋ sac in the dicot plant is, right? The answer is C. Okay, henge C. Let us see that one. Okay, if the embryo sac dicot plant and kotida, just confuse madlike, either it might be a dicot plant or monocot plant. Usually the embryo sac will be having what we call them as 3 antipodal cells, right? And we have 2 synergid cells. Okay, we have 1 egg cell. Okay, and here we have 2 polar nuclei. Okay, so this is the embryo sac structure. Okay, usually when we count this one, we count it from here. ಓದ್ಬೇಕಾದ್ರೂ ಹಂಗೆ ಓದ್ತೀವಿ. ಏನ್ ಹೇಳ್ತೇವೆ? 3 ಆಂಟಿಪೋಡಲ್ ಸೆಲ್ಸ್. ಯೂಶಲಿ ಆಂಟಿಪೋಡಲ್ಸ್ ಯಾರ್ ಸೈಡ್ ಇರ್ತದೆ? ಚಲಾಸಲ್ ಎಂಡ್ ಸೈಡ್ ಇರ್ತದೆ. ಎಗ್ ಸೆಲ್ ಆರ್ ಸಿನರ್ಜಿಡ್ಸ್ ಯಾರ್ ಸೈಡ್ ಇರ್ತದೆ? ಯೂಶಲಿ ಇಟ್ ವಿಲ್ ಬಿ ಟುವರ್ಡ್ಸ್ ಮೈಕ್ರೋಪೈಲಾ ಎಂಡ್ ಇರ್ತದೆ. ಓಕೆ, ಸೊ ಯೂಶಲಿ ವಿ ರೀಡ್ ಇಟ್ ಫ್ರಮ್ ಚಲಾಸಲ್ ಎಂಡ್. ಓಕೆ, ಸೊ ಚಲಾಸದಲ್ಲಿ ಎಷ್ಟಿದೆ? 3 ಆಂಟಿಪೋಡಲ್ ಸೆಲ್ಸ್ ಇದೆ, ಹೆನ್ಸ್ 3. ನೆಕ್ಸ್ಟ್ ಏನ್ ಬರ್ತದೆ? 2 polar nuclei, hence 2. Next we have 2 synergid plus 1 egg cell, hence we call it as 3. Okay, so this is the proper way of reading the embryo sac. Okay, hence the option will be what? 3 plus 2 plus 3. ಉಳಿಕಿದೆಲ್ಲ ಏನು ಆ ಟೈಪ್ ನಾವು ಓದಂಗಿಲ್ಲ ಅಂತ ಹೇಳಿ ಇರಬಹುದು. 3 plus 3 plus ಇಷ್ಟೇ ನಾವು ಕೌಂಟ್ ಮಾಡಿದಾಗ you may get the same number, but the way of reading is actually this the right one. So this is the next question for you. What would be the number of chromosomes in the cells of Oleron layer in a plant species with 8 chromosomes in its synergid? So you have option A 8, option B 16, option 3 24, option D 32. What would be the number of chromosomes in the cells of Oleron layer? Where you will get this layer, Oleron layer? If you remember the structure of a monocot seed, okay, embryo and endosperm both are separated by epithelial layer. So just below the fused pericarp and seed coats, in pericarp matte seed coats irtadalla, so here we have the endosperm, right? This is the endosperm what we have. And endosperm, some cells move towards the peripheral side and forms a bit thick layer. This layer we call it as Oleron layer, right? Means some cells of endosperms will move towards the periphery. Andre endosperm is cell adu, which is a proteinaceous cell. So what is the ploidy of endosperm? The ploidy of endosperm is 3n. Andre you know, triploid antele. Definitely Oleron layer should be also a triploid layer only. Next what we have? We have next option in it. So 8 chromosomes in the synergids. Okay, so ಇಲ್ಲಿ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹೇಳ್ತೇವೆ ನಾವು ಆಂಟಿಪೋಡಲ್ಸ್ ಏನ್ ಇರ್ತದೆ? ದೇ ಆರ್ ಹೆಪ್ಲಾಯ್ಡ್. synergids, they are haploid. Egg cell, it is haploid. Polar nuclei, they are haploid. ಈಗ ಏನ್ ಕೇಳಿದಾರ ಅವರು? synergids ಬಗ್ಗೆ ಕೇಳಿದಾರೆ. What is synergid? How many chromosomes in the synergids? It is having 8 chromosome. Synergids ಅಲ್ಲಿ 8 chromosome ಇದೆ ಅಂದ್ರೆ Oleron layer ಎಷ್ಟಿದೆ? 3n ಇದೆ. ಹಾಗಂದ್ರೆ ಏನಾಗಬೇಕು? 8 into 8 into 8. So the answer should be 24. This will be the right answer. So you have to know the ploidy of the cells. ನೆನಪಿಟ್ಕೊಳ್ಳಿ, ಎಂಡೋಸ್ಪರ್ಮ್ ಸೆಲ್ ಮತ್ತೆ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್. ಎಂಡೋಸ್ಪರ್ಮ್ ಇರ್ಬೋದು, ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಇರ್ಬೋದು, ಅಥವಾ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಇದು ಏನೇ ಬಂದ್ರು ಕೂಡ ಏನಿರ್ತದೆ? ದೇ ಆರ್
triploid in a normal plant species I am talking. If we talk about synergids, egg cell, polar nuclei, and if we talk about the antipodals, ಇವು ಕೂಡ ಏನಿರ್ತವೆ ಹೆಪ್ಲಾಯ್ಡ್ ಇರ್ತದೆ. ಮೆಗಾಸ್ಪೋರ್ ಹೆಪ್ಲಾಯ್ಡ್ ಇರ್ತದೆ. ಇವುಷ್ಟು ಬಿಟ್ಟು ಉಳಿಕಿದೆಲ್ಲ ಸೆಲ್ಸ್ ಏನಿರ್ತವೆ, ಐದರ್ ಇಟ್ ಮೈಟ್ ಬಿ ಸೆಲ್ಸ್ ಆಫ್ roots, either it might be the cells of leaf, all the somatic cells will be usually diploid. To the question is similar to the previous question what I solved, that is Auleron layer. So Auleron layer will be 3n. Okay, so Auleron layer ಏನಿರ್ತದೆ, it is 3n. ಆದ್ರೆ ಇಲ್ಲಿ ಏನ್ ಕೇಳಿದರೆ, if the chromosome number in megaspore mother cell is 10 ಅಂತ ಹೇಳಿ. Okay, so ಅದರ ಸಲುವಾಗಿ you have to remember or you have to know about the megasporogenesis. Okay, so megasporogenesis ಅಲ್ಲಿ ಏನಾಗ್ತದೆ, megaspore mother cell which is usually a diploid cell. megaspore mother cell ಏನಿರ್ತದೆ, ಡಿಪ್ಲಾಯ್ಡ್ ಸೆಲ್ ಇರ್ತದೆ. ಸೊ ಇದರಲ್ಲಿ ಎಷ್ಟು ಕ್ರೋಮೋಸೋಮ್ ಇದಾವೆ ಈಗ ಅವ್ರ ಪ್ರಕಾರ? ದೇ ಆರ್ ಸೇಯಿಂಗ್ ಇಟ್ ಈಸ್ ಹ್ಯಾವಿಂಗ್ 10 ಕ್ರೋಮೋಸೋಮ್. ಎ ಮೆಗಾಸ್ಪೋರ್ ಮದರ್ ಸೆಲ್ ವಿಲ್ ಅಂಡರ್ಗೋ ಮಿಯೋಸಿಸ್, ರೈಟ್? ವೆನ್ ಇಟ್ ಅಂಡರ್ಗೋಸ್ ಮಿಯೋಸಿಸ್ ಇಟ್ ವಿಲ್ ಫಾರ್ಮ್ 4 haploid megaspores. What it produces? 4 haploid megaspores. ಅದಕ್ಕೆ ಇದನ್ನ ಮೆಗಾಸ್ಪೋರ್ ಟೆಟ್ರಾಡ್ ಅಂತ ಕರೀತಾರೆ. ಈಗ ಇದರಲ್ಲಿ 10 ಇದೆ ಅಂದ್ರೆ 2n is equal to 10 means n will be how much? It is 5. Okay, 5 5 5 5 ಇರ್ತದೆ haploid ಇದೆ ಅಂದ್ರೆ. Okay, now ಇದರಲ್ಲಿ ಏನಾಗ್ತದೆ, 3 cells degenerate 1 megaspore. ಏನಂತ ಕರಿತೀವಿ ಅದಕ್ಕೆ? 1 megaspore which is n haploid cell with chromosome number 5 ಇರ್ತದೆ. This will undergo 3 mitotic division to form what? Embryo sac. Right? And here antipodals irbodu, polar nuclei irbodu, egg cell irbodu, synergids irbodu. All these cells are what? All these cells are haploid cells with chromosome number how much? 5. Right? So polar nuclei dalli ಏನು ಇರ್ತದೆ? Chromosome number 5 ಇರ್ತದೆ because it is haploid. n is equal to 5. ಈ ಎರಡು ಪೋಲಾರ್ ನ್ಯೂಕ್ಲಿಯೈ ಏನಾಗ್ತದೆ? ಫ್ಯೂಸ್ ಆಗ್ತದೆ. ಫ್ಯೂಸ್ ಆದಾಗ ಏನಾಗ್ತದೆ? ಇಟ್ ವಿಲ್ ಫಾರ್ಮ್ 2n. 2n ಅಂದ್ರೆ ಎಷ್ಟಾಯ್ತು? ಕ್ರೋಮೋಸೋಮ್ ನಂಬರ್ 10 ಅಂತ ಹೇಳಿ. ಓಕೆ, ವೆನ್ ಇಟ್ ಫ್ಯೂಸಸ್ ವಿತ್ ದ ಅನದರ್ ಫೀಮೇಲ್ ಗೆಮೆಟ್ ಅವಾಗ ಏನಾಗ್ತದೆ? 3n ವಿಚ್ ಈಸ್ ಈಕ್ವಲ್ ಟು 15. ದಿಸ್ ಇಸ್ ದ ಪ್ರೋಸೆಸ್. ಅಥವಾ ಅಂದ್ರೆ ಇದರಲ್ಲಿಂದ ಏನಾಗ್ತದೆ, ಔಲಿರಾನ್ ಲೇಯರ್ ಇಸ್ ಎ ಟ್ರಿಪ್ಲಾಯ್ಡ್. ಸೊ 3n is equal to ಎಷ್ಟಾಗ್ತದೆ? 15 because this is 3n. ಅಥವಾ ಸಿಂಪಲ್ ಆಗಿ ನೆನಪಿಟ್ಕೋಬೇಕಂದ್ರೆ, ಇಫ್ ಯು ನೋ ಮೆಗಾಸ್ಪೋರ್ ಮದರ್ ಸೆಲ್ ಈಸ್ ಎ ಡಿಪ್ಲಾಯ್ಡ್ ಸೆಲ್, ಇದು ಗೊತ್ತಿರ್ಬೇಕು ನಿಮ್ಗೆ. ನಾರ್ಮಲ್ ಏನಾಗ್ತದೆ? n is equal to 5, hence 3n is equal to ಏನಾಗ್ತದೆ? 15 ಆಗ್ತದೆ. So entry of pollen tube into ovule through its micropyle, common process, we know that one. That is, if you are having a so this is the embryo sac. Surrounding the embryo sac, what we have? We have the nucleus. Okay, and here we have the integuments. Okay, and this is the funicle. Normally what happens when the pollen tube moves? Usually through which place it moves? Through micropyle. So entry of pollen tube will be through micropyle. Okay, so micropyle mukantara ಏನಾಗ್ತದೆ? It enters into the ovule. If that is the case, then we call it as porogamy ಅಂತ ಹೇಳಿ. What is porogamy? Entry of pollen tube through its micropyle, we call it as porogamy ಅಂತ ಹೇಳಿ. Okay, so the right answer ಏನಾಗ್ತದೆ ಇಲ್ಲಿ? porogamy. ಹಾಗಂದ್ರೆ ಮಿಸೋಗ್ಯಾಮಿ ಮತ್ತೆ ಚಲಾಜೋಗ್ಯಾಮಿ ಅಂದ್ರೆ ಏನು? Let us see that one. Normally what happens, sometimes the pollen tube ಏನ್ ಎಂಟರ್ ಆಗ್ತದಲ್ಲ, so the pollen tube enter through integuments.
ಇಂಟಿಗ್ಯುಮೆಂಟ್ಸ್ ಲಿಂತ್ರ ಇಲ್ಲಿ ಮೈಕ್ರೋಪೈಲಿ ಬಂದು ಏನಾಗ್ತದೆ ಎಂಟರ್ ಆಗ್ತದೆ. ಸೊ ಈಗ ಎದ್ರ ಮುಖಾಂತರ ಎಂಟರ್ ಆಗ್ತಾ ಇದೆ ಪೋಲಾನ್ ಟ್ಯೂಬ್? ಇಟ್ ಈಸ್ ಎಂಟರಿಂಗ್ ಥ್ರೂ ವಾಟ್? ಇಂಟಿಗ್ಯುಮೆಂಟ್ಸ್. ಓಕೆ, ಹಂಗಿದ್ರೆ ನಾವೇನಂತ ಕರಿತೀವಿ ಅದಕ್ಕೆ? ಮೀಸೋಗ್ಯಾಮಿ ಅಂತ ಕರಿತೀವಿ. ವಾಟ್ ಈಸ್ ಮೀಸೋಗ್ಯಾಮಿ? ಎಂಟ್ರಿ ಆಫ್ ಪೋಲಾನ್ ಟ್ಯೂಬ್ ಇಂಟು ಓವಿಲ್ ಥ್ರೂ ಇಂಟಿಗ್ಯುಮೆಂಟ್ಸ್, ದೆನ್ ವಿ ಕಾಲ್ ಇಟ್ ಆಸ್ ಮೀಸೋಗ್ಯಾಮಿ ಅಂತ ಹೇಳಿ. ಹೆನ್ಸ್ ಇದು ತಪ್ಪಾಗ್ತದೆ. Next we have chalazogamy, another type of pollen entry where the pollen tube through chalaza it enters into ovule. ಅದರ ಸಲುವಾಗಿ ಇದಕ್ಕೆ ಹೆಸರು ಏನು ಕೊಟ್ಟಿದ್ದಾರೆ? ಚಲಾಜೋಗ್ಯಾಮಿ ಅಂತ ಕಟ್ಟಿದ್ದಾರೆ. ಓಕೆ, ಸೊ these are the three types of pollen tube entry into ovule. If the pollen tube is entering through micropyle, then we call it as sporogamy. If it is entering through integument, then we call it as mesogamy. If it is entering through chalaza, then we call it as chalazogamy. Three types of pollen tube entry into the ovule. So hence it won't be chalazogamy, it won't be mesogamy. Next we have hercogamy. So hercogamy is nothing but a barrier between anther and stigma, so that it can prevent self pollination. Okay, so it comes as one of the type in cross pollination. Okay, devices for cross pollination. Your next question is, tapetal cells are characterized by mitotic division, meiotic division, endomitosis, and D, endomitosis and also endopolyploidy. So tapetal cells or tapetum cells, we call them as the nutritive tissue. Okay, one point you have to remember about tapetum is that they are the nutritive tissue. Okay, see that one. If think this is a tapetal cell, okay, so tapetal cell will be having what? Nucleus. Okay, when it undergoes mitosis, okay, it is a such a type of mitosis where cell will not divide, only ನ್ಯೂಕ್ಲಿಯಸ್ ಡಿವೈಡ್ ಆಗಂಗಿಲ್ಲ, ಆದ್ರೆ ಇದರಲ್ಲಿರೋ ಕ್ರೋಮೋಸೋಮ್ಸ್ ಏನಾಗ್ತದೆ? ದೇ ವಿಲ್ ಡಿವೈಡ್. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ ಹಿಯರ್ 20 chromosomes ಆರ್ ಪ್ರೆಸೆಂಟ್. ಓಕೆ, ಸೊ ಈ ಕ್ರೋಮೋಸೋಮ್ ನ ಈ ಟೈಪ್ ಬರೆಯೋಣ ನಿಮ್ಗೆ. ಸೊ ಥಿಂಕ್ ದೇರ್ ಇಸ್ ಎ ಸೆಲ್, 10 chromosomes are there, means in this we are having 20 chromosomes ಇದೆ ಅಂತ ಇಟ್ಕೊಳ್ಳಿ. Here what happens? Only replication of chromosomes takes place, not the nucleus, neither the cell. Means ಈ chromosomes ಮಾತ್ರ ಏನಾಗ್ತದೆ? ರೆಪ್ಲಿಕೇಟ್ ಆಗ್ತದೆ. When you look in the cell, now you will be having how many chromosomes? You are having 40 chromosome. Replication of chromosome has taken place. ಇದನ್ನ ನಾವೇನಂತ ಕರಿತೀವಿ? ಎಂಡೋಮೈಟೋಸಿಸ್. ಇಲ್ಲಿ ನ್ಯೂಕ್ಲಿಯರ್ ಡಿವಿಷನ್ ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಬರೀ ಏನ್ ಡಿವಿಷನ್ ಆಗ್ತಾ ಇದೆ? ಅಲ್ಲಿ ಕ್ರೋಮೋಸೋಮ್ ಮಾತ್ರ ಏನಾಗ್ತದೆ? ಡಿವೈಡ್ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ಪ್ರೋಸೆಸ್ ನ ಏನಂತ ಕರಿತೀವಿ? ಎಂಡೋಮೈಟೋಸಿಸ್. ಎಂಡೋಮೈಟೋಸಿಸ್ ಮೀನ್ಸ್ ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ replication of the chromosome takes place without a nuclear division ಅಂತ ಹೇಳಿ. That is endomitosis ಅಂತ ಹೇಳಿ. So if I write this as 2n, what is the ploidy? I can say it is a diploid cell ಅಂತ ಹೇಳಿ. When it comes to this cell, what is the ploidy? Now we are having 4n. 2n ಇದ್ದಿದ್ದು ಏನಾಗಿದೆ? ಡಬಲ್ ಆಗಿದೆ ಅಂತ. 4n. Now we call it as a tetraploid ಅಂತ ಕರಿತೀವಿ. We call this cell as a tetraploid cell because it is having the double chromosome number when compared to the diploid cell. Hence it is called as tetraploid. Hence single idre haploid ant karitivi. ಎರಡು ಸೆಟ್ ಆಫ್ ಕ್ರೋಮೋಸೋಮ್ಸ್ ಇದ್ರೆ ಏನಂತ ಕರಿತೀವಿ? ಅದಕ್ಕೆ ಡಿಪ್ಲಾಯ್ಡ್ ಅಂತ ಕರಿತೀವಿ. ಎರಡಕ್ಕಿಂತ ಹೆಚ್ಚಿಗೆ ಇದ್ರೆ ಟ್ರಿಪ್ಲಾಯ್ಡ್ ಇರ್ಬೋದು, ಟೆಟ್ರಾಪ್ಲಾಯ್ಡ್ ಇರ್ಬೋದು, ಪೆಂಟಾಪ್ಲಾಯ್ಡ್ ಇರ್ಬೋದು. ಹಂಗಿದ್ರೆ ಕಾಮನ್ ಆಗಿ ಒಂದು ಪದ ಯೂಸ್ ಮಾಡ್ತೀವಿ, ಏನಂತ ಕರಿತೀವಿ? ಅದಕ್ಕೆ ಪಾಲಿಪ್ಲಾಯ್ಡಿ ಅಂತ ಕರಿತೀವಿ. ಅಂಡ್ ದೀಸ್ ಆರ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಹೆನ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎಂಡೋಪಾಲಿಪ್ಲಾಯ್ಡಿ ಅಂತ ಹೇಳಿ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ tapetal cells are characterized by endomitosis and also endopolyploidy. ಇದು ಆಗ್ತದೆ ಪ್ಲಸ್ ಪಾಲಿಪ್ಲಾಯ್ಡಿ ನೋಡ್ತೇವೆ ನಾವು ಇದರಲ್ಲಿ. ಸೊ ಹಾಗಾದ್ರೆ ಎಂಡೋಮೈಟೋಸಿಸ್, ಎಂಡೋಪಾಲಿಪ್ಲಾಯ್ಡಿ ಬೇರೆ ಪದಗಳ ಅಲ್ಲ. ಕಾಮನ್ ಆಗಿ ಎಂಡೋಮೈಟೋಸಿಸ್
ಅಥವಾ ಎಂಡೋಪಾಲಿಪ್ಲಾಯ್ಡಿ ವಿ ಯೂಸ್ ದೆಮ್ ಆಸ್ ದ ಸಿನೋನಿಮ್ ಟರ್ಮ್ಸ್ ಅಂತ ಹೇಳಿ. ಎಂಡೋಮೈಟೋಸಿಸ್ ಏನ್ ಹೇಳ್ತದೆ? ಇಟ್ ಈಸ್ ದ ರೆಪ್ಲಿಕೇಶನ್ ಆಫ್ ಕ್ರೋಮೋಸೋಮ್ ವಿತೌಟ್ ನ್ಯೂಕ್ಲಿಯರ್ ಡಿವಿಷನ್ ಈಸ್ ಎಂಡೋಮೈಟೋಸಿಸ್. ಅದನ್ನೇ ಸ್ವಲ್ಪ ಮುಂದುವರಿಸಿದ್ರೆ ಇಟ್ ಈಸ್ ದ ರೆಪ್ಲಿಕೇಶನ್ ಆಫ್ ಕ್ರೋಮೋಸೋಮ್ ವಿತೌಟ್ ನ್ಯೂಕ್ಲಿಯರ್ ಡಿವಿಷನ್ ಫಾರ್ಮಿಂಗ್ ಪಾಲಿಪ್ಲಾಯ್ಡಿ ಸೆಲ್ಸ್, ವಿ ಕಾಲ್ ಇಟ್ ಆಸ್ ಎಂಡೋಪಾಲಿಪ್ಲಾಯ್ಡಿ. ಅಂದ್ರೆ ಎಂಡೋಮೈಟೋಸಿಸ್ ಆಗ್ತಾ ಇದೆ ಅಂದ್ರೆ ಡೆಫಿನೆಟ್ಲಿ ಸೆಲ್ಸ್ ಏನಾಗ್ತದೆ? ಪಾಲಿಪ್ಲಾಯ್ಡ್ಸೇ ಆಗ್ತದೆ ಅಂತ ಹೇಳಿ. ಹೆನ್ಸ್ ಎರಡು ಸಿನೋನಿಮ್ಸ್ ಅಥವಾ ಏನಂತ ಕರಿತೀರಿ ಕನ್ನಡದಲ್ಲಿ ಅದಕ್ಕೆ ಸಮಾನಾರ್ಥಕ ಪದಗಳಂತ ಏನ್ ಹೇಳ್ತಿರಲ್ಲ ಆ ಟೈಪ್ ಅಂತ ಹೇಳ್ಬೋದು ನಾವ್ ಎರಡು. ಅದಕ್ಕೆ which type of endosperm will be formed on hybridization of diploid female plant and tetraploid male plant? Option A is tetraploid, option B diploid, option C triploid, and option D it is hexaploid. Okay, so here what they have given, female plant. What is female plant? Female plant, so female plant is diploid. Howda? So this is the female plant which is diploid. So what is the male plant? So male plant is tetraploid. Okay, so this is the ploidy of the male plant. So when female plant produces what? Gametes. Gametes ತಯಾರು ಮಾಡಿದಾಗ ploidy definitely of the gametes ಏನಿರ್ತದೆ? It will be haploid only. Female gamete ಏನಿರ್ತದೆ? haploid ಇರ್ತದೆ ಅಂತ ಇಟ್ಕೊಳ್ಳಿ. So when it fuses, okay, what it forms? It will form the gametes reductional division. ಅಂದ್ರೆ 4n ಇದೆ ಅಂದ್ರೆ ಡೆಫಿನೆಟ್ಲಿ the gametes ದಲ್ಲಿ ಏನಿರ್ತದೆ? 2n ಇರ್ತದೆ. If the plant is tetraploid, the gametes will be reduced to half chromosome number. Then it will be not only n, it will be diploid. So embryo sac dalli ಏನಿದೆ? We have antipodals, we have two polar nuclei, we have synergids, and we have egg cell. So ಇದ್ರ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡೋಣ. ಎಗ್ ಸೆಲ್ ಇವೆರಡು ಏನಿವು? polar nuclei, right? ಇದಿರ್ತದೆ. Now this male gamete enters and fuses with the egg cell ಅಂತ ಇಟ್ಕೊಳ್ಳಿ. ಈಗ ಎಗ್ ಸೆಲ್ ದಲ್ಲಿ ಫ್ಯೂಸ್ ಆದಾಗ ಝೈಗೋಟ್ ಏನ್ ಫಾರ್ಮ್ ಆಗ್ತದೆ? ಹೆಪ್ಲಾಯ್ಡ್, ಡಿಪ್ಲಾಯ್ಡ್ ಆರ್ ಟ್ರಿಪ್ಲಾಯ್ಡ್? ಝೈಗೋಟ್. ಝೈಗೋಟ್ ಏನ್ ಫಾರ್ಮ್ ಆಗ್ತದೆ? ಝೈಗೋಟ್ ವಿಲ್ ಬಿ ಟ್ರಿಪ್ಲಾಯ್ಡ್, ನೆನ್ಪಿಟ್ಕೊಳ್ಳಿ. ಆದ್ರೆ ಅವ್ರ ಕ್ವಶನ್ ಕೇಳಿದ್ದೇನಿದೆ? ವಿಚ್ ಟೈಪ್ ಆಫ್ ಎಂಡೋಸ್ಪರ್ಮ್ ವಿಲ್ ಬಿ ಫಾರ್ಮ್ಡ್? ನಾರ್ಮಲಿ ಎಂಡೋಸ್ಪರ್ಮ್ ಅಂದಾಗ ನಾವು 3n ಅಂತಾನೆ ತಿಳ್ಕೊಂಡ್ಬಿಡ್ತೇವಿ, ಹೌದಾ? ಅಲ್ಲ, ಇಲ್ಲಿ ಕ್ವಶನ್ ಏನಿದೆ? ಈಗ ಇವೆರಡು ಪೋಲಾರ್ ನ್ಯೂಕ್ಲಿಯರ್ ಫ್ಯೂಸ್ ಆಗ್ತವೆ. ಫ್ಯೂಸ್ ಆಗಿ ಏನ್ ಫಾರ್ಮ್ ಆಗ್ತದೆ? ಸೆಕೆಂಡರಿ ನ್ಯೂಕ್ಲಿಯೈ ಫಾರ್ಮ್ ಆಗ್ತದೆ, ರೈಟ್? ನೌ ದಿಸ್ ಸೆಕೆಂಡರಿ ನ್ಯೂಕ್ಲಿಯರ್ ಫ್ಯೂಸಸ್ ವಿತ್ ಅನದರ್ ಮೇಲ್ ಗ್ಯಾಮೆಟ್, ಹೌದಾ? ವೆನ್ ಇಟ್ ಫ್ಯೂಸಸ್ ಅವಾಗ ಏನ್ ಫಾರ್ಮ್ ಆಗ್ತದೆ? ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಫಾರ್ಮ್ ಆಗ್ತದೆ. 2n + 2n ಏನಾಯ್ತು? 4n. 4n will be primary endosperm cell which will undergo mitosis to form what? Endosperm. So endosperm ಏನ್ ಇರ್ತದೆ? tetraploid ಇರ್ತದೆ. So answer ಏನ್ ಇರಬೇಕು? Your next question is pollen kit helps in. ಸ್ವಲ್ಪ ಸಿಂಪಲ್ ಕ್ವಶನ್ ಇದೆ. ಇಫ್ ಯು ನೋ ಅಬೌಟ್ ದ pollen kit. pollen kit ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತದೆ ಇದು. ಈ pollen kit ಬಗ್ಗೆ ಟೆಪಿಟಮ್ ಹೇಳ್ತಿರ್ಬೇಕಾದ್ರೆ ಹೇಳಿದ್ದೆ ನಾನು. And even I had told this while explaining the characteristics of entomophilous flowers. Okay, so pollen kit is nothing but surrounding the pollen grains a sticky chemical is formed, produced. Okay, the sticky chemical along with pollen grain we call it as pollen kit. Why this sticky chemical is produced? Because so that when the insects come and sit on the flowers, okay, so that these pollen grains get attached to the hairs of the insect's leg and insect legs and can do pollination and can move from one flower to another. Okay, so that is what we call it as. So why pollen kit is helpful? It is helpful because it attaches or sticks to the body of insects so that easily pollination can occur. Okay, so these options are nutrition of insects. Nothing but nutrition of insects is pollen grain and nectar itself. Okay, pollen kit agilla. So nutrition of pollen, so that is provided by the tapetum. Formation of pollen grain we call it as microsporogenesis. Ali pollen kit pada balke agangilla. It is
produced only by the entomophilous flowers. Insect pollinated flowers matra ಏನ್ ಮಾಡ್ತಾರೆ, they produce the pollen kit so that it can stick to the body of the insects and pollination can be easy. While discussing the endosperm, we have discussed it one. The water and kernel of coconut is ಏನಂತ ಹೇಳಿ. Okay, so coconut section ತೆಗೆದಾಗ ಸೊ ಉಳ್ಕಿದ ಅಂಶನು ಯಾಕೆ ತಪ್ಪು ಅಂತ ಗೊತ್ತಿರ್ಬೇಕು ನಿಮ್ಗೆ. ಓಕೆ, so this is the vertical section of a coconut. So what is this part? We call it as epicarp. What is this hairy like structure? We call it as mesocarp. And what is this hard shell? It is endocarp. Okay, and inside we have cobra. Cobri irtade. Okay, that cobra ಅಥವಾ ಕೊಬ್ರಿ normally we call it as what? Kernel. And here we have liquid or water. Okay, the question is now what they asked is what is this kernel and water is. Okay, so both are nothing but they are the endosperm only. So mesocarp ಅಂತ ಆಪ್ಷನ್ ಹೊರಗೆ ಹೋಯ್ತು. It is not a seed part to seed ಒಳಗಿದ್ದಿದ್ದ part ಅದು. So it is not endocarp also. Okay, so definitely the right answer will be endosperm. Now question arises, are both similar? ಒಂದೇ endosperm ಇದ್ರೆ ಎರಡು ಬೇರೆ ಟೈಪ್ ಯಾಕೆ ಇದಾವೆ ಅಂತ ಹೇಳಿ. So water, what type of endosperm it exhibits? So three types of endosperms I have discussed for you. One is free nuclear, second one is cellular endosperm, and third one is haloidal endosperm. So water is free nuclear endosperm. And the kernel, these cells only what happens, move towards the periphery and get the cell wall formation. ಈಗ ಯಾವ cell wall, ಯಾವ type of endosperm ಆಯ್ತು? So the kernel exhibits cellular endosperm. Okay, so ಅದರ ಸಲುವಾಗಿ coconut is such a type of fruit which exhibits both type of endosperm ಅಂತ ಹೇಳಿ. ಯಂಗ್ ಇದ್ದಾಗ ಬರೇ ನೀರೇ ಇರ್ತದೆ ಅದರಲ್ಲಿ. ಓಕೆ, ಎಳ್ನೀರ್ ಇದ್ದಾಗ ಬಹಳಷ್ಟು ಬರೀ ನೀರೇ ಇರ್ತದೆ, ಫ್ರೀ ನ್ಯೂಕ್ಲಿಯರ್. ಆಸ್ ಇಟ್ ಸ್ಟಾರ್ಟ್ಸ್ ಟು ರೈಪಂಡ್, ಅವಾಗ ಏನಾಗ್ತದೆ, ಸಮ್ ಆಫ್ ದ ಸೆಲ್ ಸ್ಟಾರ್ಟ್ಸ್ ಟು ಮೂವ್ ಟುವರ್ಡ್ಸ್ ದ ಪೆರಿಫೆರಿ ಅಂಡ್ ಫಾರ್ಮ್ ದ ವಾಲ್ ಫಾರ್ಮೇಶನ್ ಸರೌಂಡಿಂಗ್ ದೆಮ್. ಅವಾಗ ಏನಾಗ್ತದೆ, ಅದು ಸೆಲ್ಯುಲರ್ ಎಂಡೋಸ್ಪರ್ಮ್ ಆಗ್ತದೆ. ವೆನ್ ಇಟ್ ಕಂಪ್ಲೀಟ್ಲಿ ರೈಪಂಡ್, ಒಣಗಾಕ್ ಹತ್ತಂದ್ರೆ ಏನಾಗ್ತದೆ, ಅವಾಗ ಫ್ರೀ ನ್ಯೂಕ್ಲಿಯರ್ ಸೆಲ್ಸ್ ಇರಂಗೇ ಇಲ್ಲ, ಅದ್ರಲ್ಲಿ ನೀರೇ ಇರಂಗಿಲ್ಲ ಅದ್ರಲ್ಲಿ. ಓಕೆ, ಅವಾಗ ಬರೀ ಏನ್ ನೋಡ್ಬೋದು ನೀವು, ಸೆಲ್ಯುಲಾರ್ ಎಂಡೋಸ್ಪರ್ಮ್ ನ ನೋಡ್ಬೋದು ಅಂತ ಹೇಳಿ. ಸೊ ಇದನ್ನ ಹೇಳಿದೆ, ಎಲ್ಲಿ ಬರ್ತದೆ ಇದು? ಸೊ ಆಂಟಿಪೋಡಲ್ಸ್, polar nuclei, synergids. Synergids ಅಲ್ಲಿ filiform apparatus. So here we have the egg cell. So what is egg apparatus? Egg apparatus is nothing but these three cells together we call it as egg apparatus. That is egg cell plus two synergids. Together we call it as egg apparatus. So the next question for you is, when micropyle, chalaza and funicle lie in a straight line, the ovule is said to be anatropous, orthotropous, amphitropous, and option D is camphilotropous. To answer this question, you have to know about the types of the ovules. Okay. So these are the 6 types of ovules which are there in the angiosperm plants. Okay, so let us see the first one. In first one, what you can see, this is funicle, this part is chalaza, and this is the micropyle. And here you can see that
Funicle, chalaza and micropyle lie in a straight line. Okay, so such ovule we call it as orthotropous ovule. So such a ovule we call it as orthotropous ovule, in which funicle, chalaza and micropyle lie in a straight line. When you look here, so this is the micropyle, okay, and this is the chalaza and this is the funicle. If you look here, micropyle, chalaza and funicle lie perpendicular to each other. Means micropyle, chalaza lie perpendicular or right angle to the funicle. So such a type of ovule we call it as hemitropous ovule. So such a type of ovules you can see in plants like piper, beetle. Okay, ಎಲೆ ಅಡಿಕೆ ಅದರಲ್ಲಿ ಆ ಹೂಗಳಲ್ಲಿ ಈ ಟೈಪ್ ಓವಿಲ್ ನೋಡಬಹುದು. When you talk about hemitropous, so you see it in a plants like ranunculus. Okay, so ranunculus are the example for this one. Okay, and when you look at the third one, here you can see that this is micropyle, this is chalaza and this is the funicle. In this type what happens, here the body is curved and the embryo sac is straight. Okay, body is curved, embryo sac is straight, and micropyle lie bit nearer to the funicle. So such a type of ovule we call it as camphilotropous ovule. So this ovule we call it as camphilotropous ovule. So we can see this in legume plants. Okay, some of the legume plants we can see such a type of ovule, that is camphilotropous. Okay, and what we studied for the syllabus is this type of ovule. So this ovule we call it as anatropous ovule. So in anatropous ovule what happens? Micropyle, chalaza and this is the funicle. So micropyle lie closer to the funicle because it is completely curved, bent. Okay, so such a type of ovule we call it as anatropous ovule. So this is the ovule they have given for your syllabus, because in 80% of the angiosperm plants you will find anatropous ovule. Either it might be dicots or monocots. In both you will see. To give an example, you can see this in sunflower or Asteraceae family, what we call it as, you can see in that. Okay, next type of ovule, the fifth type of ovule, what you can see is, here we can see that the body is also curved, the embryo sac is also curved. If I compare it to this one, okay, so here what happens, body is curved, embryo sac is straight. Here embryo sac is also curved, body is also curved. Here you can see that micropyle and chalaza, funicle lie very closer to each other. So such a type of ovule we call it as amphitropous ovule. So what happens in amphitropous ovule? So it is a ovule in which body and embryo sac both are curved. Okay, and this you can see in plants like poppy, opium or kashkash, what they call it as. In such ovules we can see this one. And the last type of ovule is the circinotropous ovule. So in circinotropous ovule what happens, here we can see that, so micropyle, this is chalaza. Here what happens, funicle completely surrounds the ovule, circulated. Okay, so hence it is called as circinotropous ovule. So this you can find in Opuntia. Okay, means in cactus family you can see this one. Okay, and if you look at the question, when micropyle, chalaza and funicle lie in a straight line, micropyle, chalaza and funicle lie in a straight line, then we call it as the orthotropous ovule. The next question, the 13th question is, how many meiotic divisions are required for the formation of 100 pollen grains? Okay, so option is 100, 50, 25 and the fourth option is 75. Okay,
So in a simple term, we can understand if we know about microsporogenesis. What happens in microsporogenesis? So microsporogenesis occurs from a diploid cell, that is what we call it as the pollen mother cell. Okay. So pollen mother cell is a diploid cell. This pollen mother cell will undergo meiosis. Normally when meiosis occurs, 4 cells are formed. Okay, and these cells are haploid cells. Okay, and they all are still attached to one another. Okay, and this is what we call it as a pollen tetrad. So before solving some question, we had seen that megasporogenesis when it occurs. So megaspore mother cell, when it undergoes meiosis, it forms 4 megaspores, right? And those 4 megaspores are arranged in a linear way. So we call it as a linear tetrad. And here we call it as a tetrahedral arrangement. So it is called as tetrahedral arrangement. There are 4 pollen grains, okay? And these pollen grains, how many pollen grains are formed? These pollen grains are held together by an chemical called as callus. Held together by a chemical called as callus. When they completely mature and dry, they become separate. Okay, and now each we call it as a pollen grain. Okay, so one pollen mother cell produces 4 pollen grains, and here 100 pollen grains are produced. Requires how many meiotic divisions? It requires 25 meiotic division. For formation of 4 pollen grains, 1 meiosis is required. Similarly, for formation of 100 pollen grains, 25 meiosis are required and 25 pollen mother cells are required. The next question is, in a fully matured or developed male gametophyte, the number of nuclei present are either it is 1, 2, 4 or 3. So let us know what is this a male gametophyte. So male gametophyte is nothing but we call it as pollen grain. So pollen grain ge ಏನಂತ ಕರಿತೀವಿ? We call it as male gametophyte. So pollen grain, so in the last question we saw that, so pollen mother cell undergoes meiosis to form 4 pollen grains. Okay, and they are arranged in tetrahedral arrangement. Okay, so now we can call this as a pollen grain, or we can call it as a male gametophyte. But the question what they have asked is matured male gametophyte. So I am talking about one pollen grain. So one pollen grain will be having a nuclei. So before release, it will undergo one division. Okay, that is mitosis only it undergoes to form 2 nuclei. Okay, which will later become what? Cells. Okay, those 2 are what we call it as generative cell, and the nuclei of generative cell is generating nuclei, and another one is vegetative cell. So 2 cells will be formed. So when they are released, in 60% of the angiosperm, they are releasing 2-celled stage, what we call it as. In remaining 40%, and in this 60%, when they deposit on the stigma, here what happens? This pollen grain will undergo another division, which is that cell, that is the generative cell. So generative cell will undergo another division. So this is the vegetative cell what we are having, and generative cell will undergo division to form what? 2 male gametes. Okay, now we can see that. So this is also we can call it as a male gametophyte. So this is the young male gametophyte. When the gametophyte is completely matured, it will be a
three nucleate structure, that is one vegetative cell or vegetative nuclei will be present and two are male gametes which will be having the male nuclei. Hence the answer will be 3. The next question for you is refer to given characters of some flowers. So they have given some of the characteristics of the flower: light and non-sticky pollen grains, exerted stigma and anthers, large often feathery stigma, flowers colorless, odorless and nectarless. Okay, so they are asking these above characters belong to what type of flowers and how they are pollinated. Okay, let us see the options. Anemophily. So anemophily means, we say this, these are the flowers which are pollinated by wind. Hydrophily, the flowers which are pollinated by water. Next we have entomophily, flowers which are pollinated by insects. Okay, and zoophily, the flowers which are pollinated by the animals. Okay, so these two options nearly becomes the same. Flowers which are pollinated by insects or animals, the petals should be bright, they should be colorful. Okay, and to attract the insects and animals, the flower produces a fragrance or odor to attract the animals. Okay, and these flowers produces nectar and pollens. These, some of the pollens and the nectar will be the reward for the insects for the pollination what they do. Okay, but if you look at the option here, flowers are colorless, odorless and nectarless, usually this option will go off. Next, if you look at the option that is light and non-sticky pollen grains. Okay, so light and non-sticky, the pollens which are pollinated by the insects, those flowers, what they do, they produces pollens which produces a sticky chemical surrounding. Okay, if the pollen grain is there, it produces sticky chemical surrounding that one. So this is what we call it as a pollen kit anta karitive. Okay, so pollen kit is produced only by the flowers which are pollinated by insects, but here the pollens are light and non-sticky. So such a type of pollen grains are best for wind pollination. Okay, they will be dry, wind current can easily carry them. Okay, and they are lightweight also. Okay, exerted stigma and anthers. So here exerted means, so if this is the anther, so here what happens, the anthers will be far away. Okay, so they don't want to self-pollinate, but the anthers will be far away so that the pollen grains are carried by wind. Okay, easily. Next, if you talk about a large, often feathery stigma, this is what you will see in most of the grasses. Okay, so the stigma will be feathery. Okay, like this. Style and the ovary. Okay, why this feathery stigma? So that whatever the pollen grains are floating in the air, easily they can be catched. Okay, if you look at all these characters, and they suit for the flowers which are pollinate, means which do pollination through wind.